ಒಳಗೆ ಕರ್ಕೊಂಗಿಲ್ಲ ಅಲ್ಲಿ. ಡೈಲಿ ಈಕಿ 11:00 ಬರ್ತಾಳ್ರಿ ಮನೆಗೆ. ನಾ ಇವತ್ತು ಅಕ್ಕಿರ್ತಾ ಅಂತ ಮನೆಗೆ 11:00 12 ಗಂಟೆಗೆ ಬಂದ್ರು ಅಕ್ಕಿ ಬಂದಿದ್ದು ಈಗ ಆನೆ ಜೋಡಿಸೋದು ಆನೆ ಜೋಡಿಸಿ ಒಡ್ಡಿ ಜೋಡಿಸಿ ಅಂತ ಏನು ಕೊಡ್ತೀನಿ ದೊಡ್ಡ ಗಿಫ್ಟ್. ನಾನು ಒಂದು ದೊಡ್ಡ ಗಿಫ್ಟ್ ಅವನಿಗೆ ಲೈಫ್ನಾಗ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತು ಸಾಯಂಕಾಲ 4:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೆ, ಹಾಗಾಗಿ ಇಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ 2:30ಗೆ ನಮ್ಮ ಖುಷಿ ಕೂಡ ಬಂತು. ಈಗ ನಮ್ಮ ಚಿನ್ನು ಕೂಡ ಏನು ಮಾಡತ್ತಂತ ನೋಡೋಣ. ಚಿನ್ನು ಏನು ಮಾಡತ್ತಿ? ಹಾಯ್. ಏನು ಮಾಡತ್ತಿ? ಏನಿಲ್ಲ, ಈಗ ಬಂದೆ. ಏನಾದರೂ ಮಾಡೋಣ ಸ್ಪೆಷಲಾಗಿ? ಮಳೆ ಬರತ್ತಿ ತಿನ್ನೋದು? ಏನು ತಿನ್ನೋದ್ರ? ಮಳೆ ಬರತ್ತೈತಿ. ಇಂಥವ್ರ ಬಿಸಿ ಬಿಸಿ ಮಿರ್ಚಿ ಬಾ, ನೀ ಫ್ರೆಶ್ ಅಪ್ ಆಗಿ ಬಾ. ಹಾಯ್. ಹಾಗೆ 4:30 ಆಯಿತು. ಮಳೆ ಬೇರೆ ಜೋರಿದೆ. ಆಂಟಿ ನಮ್ಮ ಚಿಂಟುನ ಕರೆಯಾಕಂತ ಹೋಗ್ಯಾರ. ಮಳೆ ನೋಡಿ, ವಾವ್ ನೋಡಿ ಅಲ್ಲಿ ಗುಲಾಬಿ ಟ್ರೀ ಎಷ್ಟು ಚೆಂದ ಹೂವು, ವೈಟ್ ಕಲರ್ಸ್. ಮಳೆ ಜೋರು ಐತಿ. ನಮ್ಮ ಆಂಟಿ ಬೇರೆ ಚಿಂಟುನ ಕರೆಯಾಕಂತ ಹೋಗ್ಯಾರ. ಸೊ ಇಸ್ಕೊಂಡು ಬರ್ತಾರೋ ಏನೋ ಗೊತ್ತಿಲ್ಲ. ಅಂಬ್ರೆಲಾ ಬೇರೆ ತೊಗೊಂಡು ಹೋಗಿದ್ದಾರೋ ಎಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ. ಬನ್ನಿ, ನಮ್ಮ ಚಿನ್ನು ಏನು ಮಾಡ್ತಾ ಇದ್ದಾಳೆ ಅಂತ. ಚಿನ್ನು ಏನು ಮಾಡತ್ತಿ? ಮೇಕಪ್. ಬೆಳಗ್ಗೆ ಎದ್ದು ಮೇಕಪ್ ಮಾಡ್ಕೊಂಡು ಹೋಗೋದು, ಈಗ ರಿಮೂವ್ ಮಾಡೋದು ಬಂದ. ಡೈಲಿ ಮೇಕಪ್ ಬೇಕಲ್ಲ? ಮೇಕಪ್ ಇಲ್ಲ, ಒಳಗೆ ಕರ್ಕೊಂಗಿಲ್ಲ ಅಲ್ಲಿ. ಏನು ಹಚ್ಕೊಂಡು ರಿಮೂವ್ ಮಾಡತ್ತಿ ಅಂತ ಹೇಳ್ತೇನು? ಸ್ವಲ್ಪ ಫೇಸ್ ವಾಶ್. ಯಾವುದು? ಕ್ಲೀನ್ ಆ್ಯಂಡ್ ಕ್ಲಿಯರ್. ಕ್ಲೀನ್ ಆ್ಯಂಡ್ ಕ್ಲಿಯರ್. ಮುಗೀತಾ? 1 ಮಂತ್ ಆಯ್ತಾ ಸ್ಟಾರ್ಟ್ ಆಗಿ? ಆಗೈತಾ? ನೋಡೋಣ ಚಿನ್ನೊಂದು ಹೇರ್ ಸ್ಟೈಲ್. ಬ್ಯಾಕ್ ತೋರಿಸ್ತಂತಾರೆ. ನೋಡೋಣ ಚಿನ್ನೊಂದು ಹೇರ್ ಸ್ಟೈಲ್. ಡೈಲಿ ಒಂದೊಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಾ. ಚಿನ್ನು ಒಂದು ದಿನ ಹೇರ್ ಸ್ಟೈಲಿಂದ ವಿಡಿಯೋ ಮಾಡಬೇಕು. ಮಾಡ್ತಾರೆ. ಯಾವಾಗ ಫ್ರೀ ಆಗ್ತೀವಿ ಬಾ ಅಂದ್ರೆ ನಮ್ಮ ಮನೆಗೆ ಬರೋದಿಲ್ಲ ರೀ. ನಾನು ಬಂದಾಗೂ ಆಕಿ ಫ್ರೀ ಇರೋಂಗಿಲ್ಲ. ಯಾವಾಗ ಡೈಲಿ ಈಕಿ 11:00 ಬರ್ತಾಳ್ರಿ ಮನೆಗೆ. ನಾ ಇವತ್ತು ಅಕ್ಕಿರ್ತಾ ಅಂತ ಮನೆಗೆ 11:00 12 ಗಂಟೆಗೆ ಬಂದ್ರು ಅಕ್ಕಿ ಬಂದಿದ್ದು ಈಗ 4:30 ಬಂದಾಳು ರೀ. 2 ಕಾಲೇಜಿಗೆ ಹೋಗಿ ಇಲ್ಲಿ ಬಂದೆ ನಾ ಈ ಮನೆಗೆ. ಇವತ್ತು ಇನ್ನೂ ಲೇಟ್ ಆಗ್ತೈತಿ ಹೇಳ್ಕೊಂಡು ಬಂದೆ ನಾ ಕಾಲೇಜ್ನ ಹೋಗ್ಕೊಂಡ್ರೆ ಅಂತ. ಮಳೆ ಬರೋದು ಇದೊಂದೇ ಸಲ. ಪ್ರತಿ ಸಲ ನಾನೀಗ 4-5 ಸಲ ಆತು ನಿಮ್ಮ ಮನೆಗೆ ಬರಾಕತ್ತ. ಪ್ರತಿ ಸಲ ನಾ ಬಂದಾಗೂ ನಿನ್ನ 5:30 4:00ಗೆ ಬಂದಿ. ಈಗಲ್ಲ ಅಕ್ಕಿ ನೋಡು ಯಾವಾಗಂತ. ಈಗಲ್ಲ, ಈಗ 2 ತಿಂಗಳಿಂದ 3 ತಿಂಗಳಿಂದ ನಾ ಹೇಳಿದ್ದು. ಈಗ ಅಂದ್ರೆ ಕಿ ನಾನು ಬಿಟ್ಟು ಬಂದ ಕರೆಕ್ಟ್ ಹೇಳಿ ಬರ್ತಾನೆ ಇಲ್ಲ ದಿನ. ಇಲ್ಲ ಇಲ್ಲ ಅಂತ ಆಕಿ ಯಾವಾಗ ಬಂದಾಳ ಆಕಿ? ಈಗ ನೀ ಬಂದಿಯೋ? ಆಕಿ ಬಂದ ಬಂದ್ಬಿಟ್ಟಿಗೆ ನೀನು ಮಾತಾಡ್ತಾನೆ ನೀನು. ಹೇಳ ಮತ್ತು ಮಮ್ಮಿಗೆ ಹೇಳಿ. ನನಗೆ ಗೊತ್ತಿಲ್ಲ ಒಟ್ಟು ಈ ವೀಕ್ ಒಳಗೆ ಹೇರ್ ಸ್ಟೈಲ್ ಅಂದ್ರೆ ಕೀ ಹೇರ್ ಸ್ಟೈಲ್ ಒಬ್ಬಕ್ಕೆ ಯಾರ್ದು ಸಪೋರ್ಟ್ ತೊಗೊನಾರ್ದ ಹಿಂಗೆ ಏನಂತಾರೆ ಹಿಂಗೆ ಮಾಡಕ್ಕೆ ಗೊತ್ತಿಲ್ಲ. ಏನಂತೀವಿ ಅದು? ಏನಂತಾರೆ? ಟ್ವಿಸ್ಟ್ ಮಾಡಿ ಆ ಟೈಪ್ ಹಾಕ್ಕೊಂಡ್ರು ಯಾರ್ದು ಸಪೋರ್ಟ್ ತೊಗೊಳಲ್ಲ. ತಾನೇ ಬೇಕಾದಂಗೆ ಹೇರ್ ಸ್ಟೈಲ್ ಹಾಕೊಂತ ಎಷ್ಟು ಚಂದ ಹೇರ್ ಸ್ಟೈಲ್ ಹಾಕೊಂತ. ಒನ್ ಡೇ ನನಗೆ ವಿಡಿಯೋ ಮಾಡಬೇಕು. 2-3 ವಿಡಿಯೋ ಮಾಡ್ಬೇಕು ನನಗೆ ಹೇರ್ ಸ್ಟೈಲ್ ಮಾಡಬೇಕು. ಸ್ಕೂಲಿಂದ ನಮ್ಮ ಚಿಂಟು ಬಂದು ಮಳೆಯಾಗ ತೋರಿಸ್ಕೊಂಡ್ರೆ ಹಾಂ ಏನು ನಿಂತಿದ್ರೆ ಬಾ ಚಿನ್ನು. ಉದುರ್ಸಿ ಅನ್ಕಿತ್ತಿದ್ರಿ ಅನಿ ಹಾಕೊಟ್ಟ ಕಲಿಸ್ಲಿಲ್ಲ ಹಿಂದ ತಡ್ಕೊಂಡೆಲ್ಲ ಅಲ್ಲಿ
ಬರ್ತಿಲ್ಲ ನೀನು ಚಿನ್ ಶತ್ ಖುಷಿ ಶೋತು ಅಂತ ಬರ್ತೀಯನಿಲ್ಲ ಆನೆ ಜೋಡಿಸೋದು ಆನೆ ಜೋಡಿಸೋದು ಆನೆ ಜೋಡಿಸಿ ಒಂಟಿ ಜೋಡಿಸಿ ಅಂತ ಒಟ್ಟಿಲ್ಲದ್ರ ಚಾವಿ ಐತಿ ಆನೆ ಐತಿ ಕಾಲೇಜ್ ಬಂದ ಕಾಲೇಜ್ ಹೋಗಿ ಬಂದಿ ನಿಲ್ಬೇಕು ನೋಡಿ ನಾ ಬಂದೀನಿ ನಿನ್ ಜೊತೆ ನಿಲ್ಲ ಕೊಡು ಏನ್ ಕೊಡ್ರಿ ಕಾಫಿ ಮಾಡ್ಕೊಡ್ತೀನಿ ಅಂತಲ್ರಿ ಕಾಫಿ ಪೌಡ್ರ್ ತರ್ಸ ಹಾಲಿಟ್ಟ ಮೊಬೈಲ್ ತಂದೈತಿ ಮಮ್ಮಿ ಹಾಲಿಟ್ಟು ಸುಮ್ಮನೆ ನಿಂದಿರ್ತಾವಳ್ರಿ ಇಂಥ ತಂಗಿ ಕಾಲೇಜಿಗೆ ಹೋಗಿ ಬಂದಿರ್ತಾ ಆಯ್ತು ಏನಾದ್ರು ಬಿಸಿ ಬಿಸಿ ಮಾಡ್ಕೊಡ್ಬೇಕು ನಾನು ನಮ್ಮ ತಂಗಿ ಬಂದಾಳೆ ನೀನು ಮಾಡ್ಕೊಡ್ಬೇಕಂತ ತಗೋ ಕೇಳಿದ್ದು ಮಿರ್ಚಿ ಕೇಳಿದೆ ನಮ್ಮ ಅಕ್ಕ ಮಾಡತ್ತಿದ್ದ ನಾರ್ಮಲ್ ಬಜ್ಜಿ ಮಾಡತ್ತ ಮೆಣಸಿನ್ಕಾಯಿ ಇಲ್ಲ ಅಂತ ಮಮ್ಮಿ ಮಿರ್ಚಿದು ಬಜ್ಜಿ ಮಾಡತ್ತ ಅಂದ್ರೆ ನೀನು ನಂಗೆ ಭಾಳ ಹರ್ಟ್ ಮಾಡಿದ್ದೆ ಈ ಸೈಡ್ ಬಜ್ಜಿ ಇಟ್ಟು ಕಳಿಸಿದ್ವಿ ನಮ್ಮ ಚಿನ್ನು ಈ ಸೈಡ್ ಕಾಫಿ ಮಾಡತ್ತಾರೆ ಕಾಫಿ ಹಿಂಗೆ ಮಾಡ್ತಾರನ ಒಂದು ಕಪ್ನಲ್ಲಿ ಹಾಲು ಮತ್ತಂದ್ರೆ ಇದು ಅಂತಾರ ಹಂಗೆ ಮಾಡಬೇಕು ನೀನೇನು ಕಾಫಿ ಪೌಡ್ರ್ ಹಾಕಿ ಮತ್ತು ಹಾಲು ಹಾಕಿ ಮತ್ತು ಕಡಿಮೆ ಆಯ್ತಂತ ಮತ್ತು ಹಾಲು ಹಾಕ್ತಾಳು ಹಾಕ್ಲೆ ಲೋಟಕ್ಕೆ ಹಾಕಿದಿ ಸಕ್ರೆ ನಾವು 3 ಮಂದಿ ಅಲ್ಲ ಸಕ್ರೆ ಈಗ ಹಾಕಿನಿ ಮಾಡಿ ಡೈರೆಕ್ಟ್ ಆಗಿ ಲೋಟಕ್ಕೆ ಸನ್ರಿಚ್ ಕಾಫಿ ಪೌಡ್ರ್ ಸಿಗ್ತೈತಲ್ಲ ಅದು ಈ ಟೈಪ್ ಸನ್ರಿಚ್ ಎಣ್ಣೆ ಅದು ಇಲ್ಲ ನೋಡಿದೆ ನಾ ತರ್ಸೇನೆ ಹಾಂ ತರ್ಸೇನೆ ನಾನು ಅದನ್ನ ಈ ಟೈಪ್ ಮಾಡೋ ಬದಲಿ ಡಿಕಾಕ್ಷನ್ ಮಾಡ್ಕೊತಾರಲ್ಲ ಕಾಫಿ ಟೀಕ್ ಆ ಟೈಪ್ ಹಂಗೆ ಸ್ವಲ್ಪ ನೀರು ಒಳಗೆ ಕಾಫಿ ಪೌಡ್ರ್ ಹಾಕಿ ಒಂದು 2 3 ನಿಮಿಷ ಕುದಿಸ್ಬೇಕು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕ್ಟ್ರೆ ಮಸ್ತ್ ಆಕೈತೆ ಟೇಸ್ಟ್ ಅದು ನಾಳೆ ಕಹಿ ಭಾಳ ಆಕೈತನ ಅಂತ ಮಾಡಿದ್ದೆ ಶಿವನ್ ಮಂಡೆ ನಮ್ಮ ತಂದಿ ತೊಟ್ಟು ತರ್ಶಿನಿ ಟೇಸ್ಟ್ ಚಲೋ ಐತಿ ಸಂಡ್ರಿಚ್ ಅಂದಿದ್ದಾಗ ನೀನು ಹಾಕತ್ತಾಯಿದೆ ಅಂತ ತಿಳ್ಕೊಂಡೇನು ಇಲ್ಲಿಲ್ಲ ಇದ್ರಾಗ ಜಿಯೋ ಮಾರ್ಟ್ನಾಗ ಬ್ಲಿಂಕಿಟ್ನಾಗ ಸಂಡ್ರಿಚ್ ಅಂತ ಹೊಡೋರು ನಿದ ಬರ್ತೈತಿ ಕಾಫಿ ಪೌಡ್ರ್ ಅಂತ ಹಾಕ್ಬೇಕು ಮುಂದೆ ನೋಡ್ರಿ ಕಾಫಿ ಈ ಟೈಪ್ ಚೆಂದ ಅನ್ಸುತ್ತಲ್ಲ ಹೊರಗಡೆ ಮಳೆ ಬರ್ತಿರ್ಬೇಕು ಬಿಸಿ ಬಿಸಿ ಬಜ್ಜಿ ಅಥವಾ ಏನಾದರೂ ಬಿಸಿ ಬಿಸಿ ಕರೆದಿದ್ದಿರ್ಬೇಕು ಸೈಡ್ ಟೀ ಅಥವಾ ಕಾಫಿ ಇರಬೇಕು ಮಸ್ತ್ ಕಾಂಬಿನೇಷನ್ ಅದು ಹೊರಗೆ ಕುಂತ ತಿಂದು ಕುಡಿದ್ರೆ ಮಸ್ತ್ ಹೇಗಿತ್ತು ಕಾಫಿ ಮಾಡಿದ್ರಲ್ಲ ಮಾಡ್ಕೊಂಡಿದ್ದೆ ಹಾಗೆ ಈ ಸೈಡು ಏನು ಆಟ ಆಡತ್ತೀರಿ ಭಾಗ್ಯ ಅಕ್ಕ ನೋಡಿದ್ಲ ಅಂದ್ರೆ ಬೈತಾಳ ನಾನು ಅಕ್ಕಿ ತಗೊಂಡು ಏನೇನು ಮಾಡಕ್ಕೆ ಬರ್ತದೆ ಅದ್ರದ್ದು ಈ ಕಡೆ ಮುಗಿಸ್ಕೊರಿ ನಾವು ಆ ಸೈಡು ಎಣ್ಣೆ ಬಿಸಿಯಾಗೈತೇನು ಎಣ್ಣೆ ಬಿಸಿಯಾಗಿದೆ ಈಗ ಹಾಂ ಬಾಯ್ ಎಣ್ಣೆ ಬಿಸಿಯಾಗೈತಿ ಈಗ ಮಿರ್ಚಿ ಅಲ್ಲ ಸಾರಿ ಬಜ್ಜಿ ಮಾಡೋದು ನೀ ಮಿರ್ಚಿ ಅಂದ್ರೆ ನನಗೆ ಮಿರ್ಚಿ ಬರತೈತಿ ನೋಡಿ ಬಜ್ಜಿ ಮಾಡೋಣ ಮತ್ತು ಮೆಣಸಿನ್ಕಾಯಿ ಇಲ್ಲ ಅಂತ ಮಮ್ಮಿ ನನಗೆ ಇವತ್ತು ಮಿರ್ಚಿ ಮಾಡ್ಕೊಡ್ತೇನೆ ನಾನು ಬಜ್ಜಿ ಮಾಡಿ ತಿನ್ಸಕತ್ತೆಲ್ಲ ನೀ ಮಮ್ಮಿ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ಬೇಕು ಬೇಡ ಅಂದ್ರೆ ನೀ ಬ್ಯಾಡ್ ನಡಿತೈತೆ ಅಂದ್ಬೇಕಾಗಿತ್ತು ನೀ ಯಾಕೆ ಇದನ್ನ ಮಾಡ್ಬೇಕು ಅಂದ್ರೂ ಏನು ನಡೀತೈತಿ ಮೆಣಸಿನ್ಕಾಯಿ ಇಲ್ಲಾರ್ದು ಏನು ನಡಿಬೇಕಲ್ಲ ನಾಳೆ ಮಾಡ್ಕೊಂಡು ಮಾಡಿದ್ದೇನ ಸಾಟರ್ಡೆ ನಾ ಏನೋ ಕೇರ್ ಹಿಂಗೆ ಮಾಡಿ ಅದು ಜೀರಿಗೆ ಪೌಡ್ರು ಉಪ್ಪು ಎಲ್ಲ ಹಾಕಿ ಮಾಡಿದ್ದೆ ಸೊ ಸ್ಯಾಡ್
ನಾನು ಬಿಡ್ತಿದ್ದೆಲ್ಲ ನೀ ಹಾಂ ಟಿಫನ್ ಈಗ ಮಾಡಿ ಬಂದಿನಿ ನಾವೆಲ್ಲ ಅವೆಲ್ಲ ಒಂಥರ ಅನ್ಸಾತೈತಿ ನಂಗೆ ಬಂದಿಲ್ಲ ಹಾಂ ಬಿಸಿಲಾಗ ಮಾಡಿದ್ದಿಲ್ಲ ಮಾಡ ಏನಂತ ಏನಂತ ವಾಟ್ಸಪ್ ಒಳಗೆ ಕಾಲ್ ಹೋಗ್ಬಿಟ್ಟೈತೆ. ಹಾಂ ಮೊನ್ನೆ ನಾ ಬಂದಾಗ ಮಿರ್ಚಿ ಮಾಡಿದ್ದೀನಿ. ನಾವತ್ತು ಟಿಫನ್ ಮಾಡಿ ಹೋಗಂದಿಲ್ಲ ಈಗ ಮಾಡಿ ಬಂದಿನಿ ಎಲ್ಲವೆಲ್ಲ ಅಂದೆಲ್ಲ ಅವತ್ತ ಮಾಡಿದ್ದೆ. ಒಂದು ಟೈಮ್ ಮಾರ್ಕೆಟ್ ಹೋಗಿ ಮೆಣಸಿನ್ಕಾಯಿ ತರೋಣ ಅಂತ ತೊಗೊಂಡು ಮಾಡೋಣ. ನಂಗೆ ಮಿರ್ಚಿ ಬೇಡ ಈಗ, ನಂಗೆ ಕೆಂಪು ಚಟ್ನಿ ಬೇಕು. ಕೆಂಪು ಚಟ್ನಿ ಮೆಣಸಿನ್ಕಾಯ್ದು ಸ್ವೀಟ್ ಕೆಂಪು ಚಟ್ನಿ ಮಾಡ್ತಾರಲ್ಲ ಹಾಂ ಅದು ಒಣ ಮೆಣಸಿನ್ಕಾಯಿ ಹಾಂ ಸ್ವೀಟ್ ಇರ್ಬೇಕು. ಮೆಣಸಿನ್ಕಾಯಿ ತೊಗೊಂಬರ್ಬೇಕಲ್ಲ ಮೆಣಸಿನ್ಕಾಯಿ ಐತಿ ನಮ್ಮ ಕಡೆ ಐತಿ. ಬೆಲ್ಲ ಅದು ಹಾಕಿ ಸ್ವೀಟ್ ಮಾಡ್ಬೇಕು, ನೀ ಖಾರ ಮಾಡೋಂಗಿಲ್ಲ. ಖಾರಕ್ಕಂತ ತಂದೆ ನಾ ಖಾರಕ್ಕಂತ ಹಾಂ ಮಾಡ್ತಾರೆ ಹಂಗ ನಾಳೆ. ನಮ್ಮ ಶ್ರಯುಗೆ ಇಷ್ಟ ಅದು ದೋಸೆ ಒಳಗೆ ಮೇಲೆ ಹಾಕಿ ಆಮೇಲೆ ಪಲ್ಯ ಹಚ್ಕೊತಾರಲ್ಲ ಆ ಟೈಪ್ ಇಷ್ಟ ನನಗೆ ದೋಸೆ ಜೊತೆ ತಿಂತಾನ. ಚಲೋ ಅನಿಸ್ತೈತೆ ಅದು ತಿನ್ನಾಕ. ಪುಟಾಣಿ ಪೌಡ್ರದ್ದು ಮಸ್ತ್ ಆಕೈತಿ ಅದು. ಎಂಥದ್ದು ಪುಟಾಣಿ ಪೌಡ್ರ್ ಈಗ ಶೇಂಗಾ ಚಟ್ನಿ ಮಾಡ್ತಲ್ಲ ಹೇ ಅದಿಷ್ಟ ಆ ಟೈಪ್ ದೋಸೆ ಒಳಗೆ ಚಂದ ಅನ್ಸತ್ತೆ ಟೇಸ್ಟ್. ಅಲ್ಲಿ ತೋರ್ಸು ಖುಷಿ. ಬಿಸಿ ಮಿರ್ಚಿ ಅಲ್ಲ ಬಜ್ಜಿ ಮಿರ್ಚಿ ಅನ್ನತ್ತೆ ನಮ್ಮ ಚಿನ್ನ ಮಿರ್ಚಿ ಮಾಡಿ ಏಯ್ ಹಗರ ಹಗರ ನಿಂತಲ್ಲಿ ನಿಂದ್ರಲ್ಲ ಹುಡುಗಿ. ಹಲ್ ತೋರ್ಸು ಹಲ್ಲ ಇಲ್ಲ ಸೇಮ್ ಮತ್ತೇನು ಸ್ಪೆಷಲ್ ಕಾಲೇಜಿಂದ ಏನು ಹೇಳಿ ಆ ಕಾಲೇಜಿಂದು ಅಂದ್ರೆ ನಮಗೆ ಕಾಲೇಜ್ ಬಗ್ಗೆ ಗೊತ್ತಿಲ್ಲಲ್ಲ, ಹ್ಞೂ ಅದ್ರ ಬಗ್ಗೆ ಹೇಳಬೇಕು. ನಮ್ಮ ಕಾಲೇಜ್ನಾಗ ಹಿಂಗಿಂಗು ರೂಲ್ಸು ರೂಲ್ಸ್ ಅಂದ್ರೆ ಡ್ರೆಸ್ ಡಿಸಿಪ್ಲಿನ್ ಇರ್ಬೇಕು, ಗ್ರೂಮಿಂಗ್ ಚಲೋ ಇರ್ಬೇಕು, ಲೈನ್ ಶರ್ಟ್ ಇರ್ಬೇಕು, ಐರನ್ ಇರ್ಬೇಕು, ಆಮೇಲೆ ಸಾಕ್ಸ್ ಬ್ಲ್ಯಾಕ್ ಯೂನಿಫಾರ್ಮ್ ಕೊಟ್ಟರು ಇಲ್ಲ ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ಹಾಕೊಂಡು ಹೊಂಟೀನಿ ಇವಾಗ. ಆಮೇಲೆ ಡ್ರೆಸ್ ಬಂದಾಗ ಹಾಕೊಂಡಿದ್ದಲ್ಲ ಬಂದಾಗ ಹಾಂ. ಕಾಲೇಜಿಂದ ಬಂದಿಲ್ಲ ಹಾಂ ಅಂದ್ರೆ ಮೇಲಿಂದ ಫಾರ್ಮಲ್ ಶರ್ಟ್. ಏನು ಕಲರ್ ಚೂಸ್ ಮಾಡಿರ್ತಾರೆ? ಹಾಂ ಗ್ರೇ ಮತ್ತು ಲೈಟ್ ಬ್ಲೂ ಅದ, ನಾನು ಗ್ರೇ ತೊಗೊಂಡಿನಿ. 2 ಕಲರ್ ಹಾಂ 2 ಕಲರ್ ಒಳಗೆ ಯಾವ್ದು ಸಿಗುತ್ತಾ ಗ್ರೇ ಲೈಟ್ ಬ್ಲೂ. ಲೈಟ್ ಬ್ಲೂ ಯೂನಿಫಾರ್ಮ್ ಅದು ಎಲ್ಲ ಕಾಲೇಜಿಂದ ಭಾಳ ಮಂದಿ ಮಾಡ್ಯಾರ ಆ ಟೈಪ್ ಲೈಟ್ ಬ್ಲೂ ಚಂದ ಅನ್ಸಲ್ಲ ಅದು ಜಾಸ್ತಿ. ಅಂದ್ರೆ ನಂಗೆ ಮಾರ್ಕೆಟ್ನಾಗ ಇದನ್ನ ಗ್ರೇನ ಸಿಕ್ಕಿದ್ದು, ಗ್ರೇ ಒಳಗೆ ಡಾರ್ಕ್ ಲೈಟ್ ಇತ್ತು, ನಾ ಲೈಟ್ ಗ್ರೇ ತೊಗೊಂಡೆ. ಯಾವಾಗ ನೀವು ನೋಡಿ ಫ್ರೀ ಮಾಡ್ಕೊಂಡೆ ಈಗಿಲ್ಲ ತಡಿ, ಯಾವಾಗ ಮುಂದಿನ ತಿಂಗಳು ಹೋಗೋಣ. ಅಂದರೆ ಇನ್ನೊಂದು 5 ದಿನ. ಅಂದ್ರೆ ನಂದು ಎಕ್ಸಾಮ್ ಅದ 6 ಮತ್ತು 9 6ಕ್ಕೆ ಅದ 6ಕ್ಕೆ, ಆಮೇಲೆ 9ದ್ದು ಇನ್ನೂ ಕನ್ಫರ್ಮ್ ಇಲ್ಲ. 6ಕ್ಕೆ ಎಕ್ಸಾಮ್ ಮುಗೀತಂದ್ರೆ ಒಂದು ದಿವ್ಸ ಹೋಗಿ ಬರೋಣ, 7 ಅಥವಾ 8ಕ್ಕೆ ಕಾಲೇಜ್ ಮುಗಿಸ್ಕೊಂಡು ಬರ್ತೇನೆ, ಹೋಗೋಣ ಅಂತ. ಅವಾಗ ಕಾಲೇಜ್ ಮುಗಿಸ್ಕೊಂಬಂದ್ರೆ ನಂಗೆ ಶ್ರೈ ಹೆಚ್ಚು ಬರುತ್ತೆ ಮತ್ತು ವಾಪಸ್ ಮನೆಗೆ ಬಂದಿರ್ಬೇಕು. ಅದು 11 ಗಂಟೆಗೆ ಬಿಡುತ್ತಾ ನೀನು ಇದು ಕಟ್ಟೋಲ್ಲ ಬರ್ಬಿಟ್ಟೆ. ಇವತ್ತು ಮಾಡಿದೆ ನೋಡು 4 ಗಂಟೆ. ಇಲ್ಲ ನಾ ಸೀದಾ ಈಗ ಅಲ್ಲಿ ಹೊಂಟೇನಾ ಕಾಲೇಜ್. 2-3 ತಾಸು ಅಲ್ಲಿ ಅಡ್ಡಾಡಕ್ಕಾದ್ರೂ ಏನಾದರೂ ತಗೊಳ್ಳೋದು ಯಾವ ಟೈಪ್ ಮನೆಗಾಲಿ ಪರ್ಸ್ನಲ್ ಆಗಲಿ. ಈಗ ಮನೆಗಂದ್ರೆ ಏರ್ ಫ್ರೈಯರ್ ಇಷ್ಟ ಐತಿ, ಏರ್ ಫ್ರೈಯರ್ ನೋಡಬೇಕು. ಮತ್ತು ಐಫೋನ್ ನೋಡ್ಬೇಕು. ಐಫೋನ್ ಸದ್ಯಕ್ಕಿಲ್ಲ, ಡ್ರೀಮ್ ಅದು ಒಟ್ಟು ನಿಜ ಆಗ್ಬೇಕಿಷ್ಟ. ನೋಡ ಜಗ್ಗಾಡ್ತಿದ್ನಂತ ಸಾಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿಲ್ಲ ಎಲ್ಲಾರು ಒಳ್ಳೆ ಅಂತ ಹತ್ತಿದ್ದು ನಾನು ಸ್ಕೂಲಿಗೆ ಹಾಕ, ಆಮೇಲೆ ಎಣಿಸ್ಕೊಟ್ರ ಅದು ನನ್ನ ಅದಕ್ಕೆ ಮಮ್ಮಿ ಹೇಳಿದ ಮಾತು ಕೇಳ್ಬೇಕಂತ ಹೇಳ್ತಾ ಒಮ್ಮೆ. ಈಗೆಲ್ಲರೂ ರೆಡಿಯಾಗಿ ಇವತ್ತು ಮೊಹರಂ ಅಲ್ವಾ, ಮೊಹರಂ ಸ್ಟಾರ್ಟ್ ಆಗಿತ್ತು, ಅದಕ್ಕಂತ ಸಕ್ಕರೆ ವಹಿಸ್ಕೊಂಬರಕ್ಕಂತ ಹೊಂಟಿದ್ದೀವಿ.
तुमचं नटनडत आम्ही सकाळी टाकायची ಕೈ ಬಿಡ್ತಾವ ನೋಡಿ
ನಾವು ಇದು ಪಾನಕ ಎಲ್ಲಿ ಕೊಡ್ತಿದ್ದಂದ್ರೆ ಶಿರಟ್ಟಿ ಒಳಗೆ ನೆನಪೈತನ ನಾವು ಶಿರಟ್ಟಿಗೆ ಹೋಗ್ತಿದ್ವಿ ಅವಾಗ ಎಷ್ಟು ಖುಷಿ ಎಷ್ಟಿರ್ತಿದ್ವಿ ಖುಷಿ ಎಷ್ಟಿರ್ತಿದ್ವಿ ಇಷ್ಟ ಅವಾಗ ದೊಡ್ಡಮ್ಮ ಕರ್ಕೊಂಡು ಹೋಗ್ತಿದ್ವಿ ಅಲ್ಲೇ ಕುಡೀರಿ ಪಾನಕ ಕುಡೀರಿ ಅಂತ ಈಗೆಲ್ಲ ಸಕ್ಕರೆ ವಹಿಸ್ಕೊಂಡು ಮನೆಗೆ ಅಂತೀವಿ. ಅವಾಗೆಲ್ಲ ಫುಲ್ಲು ಒಂದು ಸರಿಗೆ ಫುಲ್ಲು ಕೊಡ್ತಿದ್ರು ಅವಾಗ ಸಣ್ಣ ಇರ್ತಿದ್ವಲ್ಲ ಕುಡಿತಿದ್ವಿ ಒಬ್ಬೊಬ್ರಲ್ಲ ಹಂಗೆ ದಾರಿಗೆ ಯಾವಾಗ ಹೋಗ್ತಿದ್ವಲ್ಲ ಅವಾಗ ಹಂಗೆ ಒಬ್ರು ಹಂಗೆ ಕೊಡ್ತಿದ್ರು ಮಾಡ್ಕೊಂಡು ಅದು ಇನ್ನೊಬ್ರು ಕೊಡೋಕೆ ಹಂಗೆ ಮಾಡ್ಕೊಂಬಂದಿರ್ತಾರೆ ಅವ್ರು ಮುಸ್ಲಿಮ್ಸ್ ಕೊಡ್ತಾರೆ ಅವಾಗ ಮಸ್ತಿರ್ತಿತ್ತು ಅದ್ರ ದೇವ್ರ ಪ್ರಸಾದ ಅಲ್ಲ ಅದು ಮಸ್ತ್ ಆಗ್ತೈತಿ. ಹಾಂ ಗಸಗಸಿ ಕೊಬ್ಬರಿ ಟೇಸ್ಟ್ ಚೆನ್ನಾಗಿರ್ತೈತಿ. ನೋಡ್ರಿ ಯಾವ ಮಕ್ಕಳಿಗೂ ತಿನ್ನಿಸಿಲ್ಲ ಭಾಗ್ಯ ಚಿನ್ನು ಅದ ಅಂತೇನೆ ಚಿನ್ನು ನೋಡು ಏನು ಮಾಡ್ತೀವಿ ನಾನು ಬಂದ ದೊಡ್ಡ ಕಟ್ಟಾಕತ್ತಾನ ಅಲ್ಲ ಸಣ್ಣ ಕಟ್ಟಾಕತ್ತಾನ ಮೋಸ ಚಿಂಟು ಚಿಂಟು ಮಾಡಬಾರ್ದು ಹಿಂಗೆ ಸರಿ ಮಾಡ್ಲಾ ಕಟ್ಟ ನೋಡ ಪದ್ಧತಿ ಮುರಿಯೋದು ನಾವಿಬ್ರು ನೋಡಿ ಫಸ್ಟ್ ಅನ್ಬಾರ್ದಂಗೆ ಪಪ್ಪ ಅಂತ ಇಲ್ಲ ನಮ್ಮ ಕುಚ್ಚಿ ಏನು ಗಿಫ್ಟ್ ಕೊಡ್ತಿಲ್ಲ ರಕ್ಷಾ ಬಂಧನಕ್ಕೆ ನೀ ಅವ್ನು ಕೊಡ್ತೀಯ ಅವ್ನು ಗಿಫ್ಟ್ ಕೊಡ್ತಾನ ನೀ ಈಗ ಅವ ಇದು ಕಟ್ಟಾತಾನ ನೀ ಏನು ಕೊಡ್ತಿ ಏನು ಕೊಡ್ತಿ ದೊಡ್ಡ ಗಿಫ್ಟ್ ನಾನು ಒಂದು ದೊಡ್ಡ ಗಿಫ್ಟ್ ಅವ್ನು ಲೈಫ್ನಾಗ ಅವ ನನಗೆ ಕೊಡ್ಬೇಕು ಆ್ಯಕ್ಚುಲಿ ನಾನು ಅದು ರಕ್ಷಾ ಬಂಧನಕ್ಕೆ ಹಾಂ ಹಾಂ ಅವ ಈಗ ಏನಂತಾರೆ ಇದಕ್ಕೆ ರೆಡಿ ಯಾರು ಕೊಡ್ತಾರೆ ಕೊಡಬೇಕು ರೂಲ್ಸ್ ಅದು ನ್ಯೂ ರೂಲ್ಸ್ ಮಂಗ್ಯ ಕುಂತಂಗೆ ಆಕೈತೆ ನೋಡೋದು ನಮ್ಮ ಗಿಫ್ಟಿಗೆ ಏನೋ ಬೇಕಾ ನನಗೆಲ್ಲ ನೋವು ಆಗ್ತಾವ ಇದು ಆರಾಮ ನನಗೆ ಪಪ್ಪನ ನೆನಪಾಕೈತಿ ಯಾಕಂದ್ರೆ ಇದಕ್ಕೆ ಗಂಟಿ ಗಣೇಶಗೆ ಹೋಗಿ ದಾರ ತೊಗೊಂಬಂದಿದ್ದೆ ಎಲ್ಲರಿಗೂ ಅಂತಂದು ತೊಗೊಂಬಂದ್ರೆ ಯಾರು ಕೈಯಾಗೂ ಉಟ್ಕೊಂಡಿಲ್ಲ ಪಪ್ಪ ಅಷ್ಟು ಇನ್ನು ಮಟ್ಟ ಆದರೂ ಪಪ್ಪನ ಕೈಯಾಗ ಐತೆ ದಾರ ಒಟ್ಟ ಬಿಚ್ಚಿಲ್ಲ ಪಪ್ಪ ಅದನ್ನು ಅಷ್ಟು ಚಂದ ಇಟ್ಕೊಂಡಿದ್ವಿ ಹೊಳ್ಳಿ ಅದು ಇದಕ್ಕೆ ಗಾಡಿ ಹಾಕಕ್ಕೆ ಗಂಟಿ ತೊಗೊಂಬಂದಿದ್ದೆ ಅದು ಹಾಂ ಕಿಬೆಂಚ ಅದು ಅಲ್ಲೇ ಗಂಟಿ ಗಣೇಶ ಒಳಗೆ ತೊಗೊಂಡಿದ್ದೆ ಚಿಂಟು ಅದನ್ನು ತೆಗೆದ್ರು ಪಪ್ಪ ಅದನ್ನು ಹೊಳ್ಳಿ ಹಾಕ್ಕೊಂಡೆ ಗಾಡಿದು ಇದಕ್ಕೆ ಪಪ್ಪ ಹಾಕೈತಿ ಅದೊಂದು ಇಷ್ಟ ಬಾಳಕೈತಿ ಪಪ್ಪ ಅಂತ ತಂದು ಕೊಟ್ಟಿದ್ದು ಕರೆಕ್ಟಾಗಿ ಸೇಫಾಗಿ ಇಟ್ಕೊಂತೈತಿ ಮಸ್ತ್. ಹಾಗೆ ಆಂಟಿ ಮನೆಯಿಂದ ಈಗ ತಾನೇ ಬಂದ್ವಿ ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.